ಹಾಯ್, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನೋಡಿ, ಇವತ್ತು ನಮ್ಮ ಮನೆ ಮುಂದೆ ನುಗ್ಗೆ ಸೊಪ್ಪು ಬೆಳೆದಿತ್ತು. ಒಂದು ಗಿಡ ಹಾಕಿದ್ದೆ. ನೋಡಿ, ಎಷ್ಟು ಚಿಕ್ಕ ಗಿಡದಲ್ಲಿ ಎಷ್ಟು ನುಗ್ಗೆ ಸೊಪ್ಪು ಸಿಕ್ಕಿದೆ ನನಗೆ ಅಂತ. ಇವತ್ತು ನುಗ್ಗೆ ಸೊಪ್ಪು ಉಪ್ಪು ಸಾಂಬಾರು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಸ್ವಲ್ಪ ಮನೇಲಿತ್ತು ಮೆಣಸಿನ್ಕಾಯಿ, ಅದ್ರ ಜೊತೆಗೆ ಸ್ವಲ್ಪ ಮೆಣಸಿನ್ಕಾಯಿ ಕಿತ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ನಮ್ಮ ಮನೆ ಹತ್ರ ಒಂದು ಟೊಮೊಟೊ ಗಿಡ ಹಾಕ್ಕೊಂಡಿದ್ದೀನಿ. ಅದರಲ್ಲಿರೋ ಟೊಮೊಟೊನೇ ಇವತ್ತು ಉಪ್ಪು ಸಾಂಬಾರಿಗೆ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ಹಸಿಮೆಣಸಿನ್ಕಾಯಿ ಎಷ್ಟೊಂದು ಬಿಟ್ಟಿದೆ. ನಿಮ್ಮ ಮನೆ ಹತ್ರನೂ ಜಾಗ ಇದ್ದರೆ ಅಲ್ಪ ಸ್ವಲ್ಪ ಮನೆಗೆ ಯೂಸ್ ಆಗೋ ಅಂಥ ಗಿಡಗಳನ್ನ ಹಾಕ್ಕೊಳ್ಳಿ. ಆದಷ್ಟು ತರಕಾರಿಗಳನ್ನ ಹಾಕ್ಕೊಳ್ಳಿ. ಈಗಿನಂತೂ ತರಕಾರಿಗಳು ಹೊರಗಡೆ ತಂದು ತಿಂದು ಅದ್ರ ಕೆಮಿಕಲ್ಲು ಔಷಧಿ ಹೊಡೆದು ಎಲ್ಲ ಮೊದಲೇ ನಮ್ದು ಆಯಸ್ ಕಡಿಮೆ. ಇನ್ನು ಅದೆಲ್ಲ ತಿಂದರೆ ಇನ್ನೂ ಇರೋ ಆಯಸ್ಸನ್ನು ಕಳ್ಕೊತೀವಿ. ಅದಕ್ಕೋಸ್ಕರ ಆದಷ್ಟು ಮನೆ ಹತ್ರ ಆರ್ಗ್ಯಾನಿಕ್ಕಾಗಿ ಏನು ಬೆಳ್ಕೊಳಕ್ಕೆ ಸಾಧ್ಯನೋ ಅದನ್ನ ಬೆಳ್ಕೊಳ್ಳಿ. ನೋಡಿ, ಇಷ್ಟು ಸೊಪ್ಪು ಸಿಕ್ಕಿದೆ. ಒಂದು 5-6 ಕಡ್ಡಿ ಇದೆ. 5-6 ಕಡ್ಡಿಲಿ ಇಷ್ಟು ಸೊಪ್ಪಾಗಿದೆ. ಸ್ವಲ್ಪ ಮೆಣಸಿನ್ಕಾಯಿನ ನಿಮಗೆ ತೋರಿಸಿದ್ನಲ್ಲ. ಈಗ ಸ್ವಲ್ಪ ನೀರು ಕುದಿಯೋಕೆ ಇಟ್ಕೊಂಡಿದ್ದೀನಿ. ಉಪ್ಪು ಸಾಂಬಾರು ಮಾಡೋದು ತೋರಿಸ್ಕೊಡ್ತೀನಿ. ಸ್ವಲ್ಪ ಮೆಣಸಿನ್ಕಾಯಿನ ಹುರ್ಕೋತಾ ಇದ್ದೀನಿ. ಸ್ವಲ್ಪ ಹಂಗೆ ತವದ ಮೇಲೆ ಹುರ್ಕೊಳ್ಳಿ. ನಾನು ತಡ್ನಿಕಾಳು ಇಲ್ಲಾಂದರೆ ಅಲಸಂದೆ ಕಾಳು ಅಂತಾರೆ ಕೆಲವು ಕಡೆ. ಅಲಸಂದೆ ಕಾಳು ಮತ್ತು ತೊಗರಿಬೇಳೆನ ಹಾಕ್ಕೋತಾ ಇದ್ದೀನಿ. ನಮ್ಮಲ್ಲಿ ನಾವು ತಡ್ನಿಕಾಳು ಅಂತೀವಿ. ನೋಡಿ, ಹಾಕ್ಕೊಂಡೆ. ನೀರು ಕಾದಿತ್ತು, ಅದಕ್ಕೆ ಕಾಳುಗಳು ಹಾಕ್ತಾಯಿದ್ದೀನಿ. ಅದು ಸ್ವಲ್ಪ ಬೇಯಬೇಕು. ಸೊಪ್ಪು ಕಾಳು ಬೇಕಾದ್ರೆ ಒಗ್ಗರಣೆ ಮಾಡ್ಕೋಬೋದು. ನೋಡಿ, ಒಂದು ಟೊಮೊಟೊ ದೋರ್ಗಾಯಿ ಇತ್ತು, ಕಿತ್ತಿಟ್ಟಿದ್ದೆ, ಹಣ್ಣಾಗಿತ್ತು. ಅದು ನೋಡಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಉಪ್ಪು. ಇದನ್ನ ಬೇಯಕ್ಕೆ ಇಟ್ಬಿಡೋಣ. ನಿಮಗೆ ಬೇಯೋದು ಲೇಟಾಗುತ್ತೆ ಅಂದರೆ ಒಂದು ವಿಷಲ್ ಹೊಡೆಸ್ಕೊಳ್ಳಿ. ಒಂದೇ ಒಂದು ವಿಷಲ್ ಸಾಕು. ಯಾಕೆಂದರೆ ಇವಾಗ ತೊಗರಿಬೇಳೆ ಬೇಗ ಬೆಂದೋಗುತ್ತೆ, ಅಲಸಂದೆ ಕಾಳು ಬೇಯಲ್ಲ. ಅದಕ್ಕೆ 1-2 ವಿಷಲ್ ಹೊಡೆಸ್ಕೊಳ್ಳಿ. ಸೊಪ್ಪು ಅಷ್ಟಾಗಿತ್ತು. ಉಪ್ಪು ಸಾರು ಖಾರ ಹರಿತಾಯಿದ್ದೀನಿ. ಹಸಿಮೆಣ್ಸಿನ್ಕಾಯಿ, ಜೀರಿಗೆ, ಮೆಣಸು, ಇದು ನೋಡಿ ಹುಣಸೆ ಹಣ್ಣು, ಸ್ವಲ್ಪ ಉಪ್ಪು ಇಷ್ಟು ಹಾಕ್ಕೊಂಡು ಉಪ್ಪು ಸಾರು ಖಾರನ ರೆಡಿ ಮಾಡ್ಕೊಳ್ಳೋಣ. ಎತ್ಖಾರ ಅಂತೀವಿ ನಾವು ನಮ್ಮ ಕಡೆ. ಎತ್ಖಾರ ಮಾಡ್ಕೊತಾಯಿದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿ ನೋಡಿ ಈ ಥರ ರುಬ್ಕೊಂಡ್ರೆ ಸಾಕು. ಕೆಲವೊಬ್ಬರು ತರ್ತರಿಯಾಗಿ ರುಬ್ತಾರೆ, ನಾವು ನೈಸಾಗೆ ರುಬ್ತೀನಿ ನಾನು. ಇದನ್ನ ನಾನು ಚುರುಮುರಿಗೆಲ್ಲ ಯೂಸ್ ಮಾಡ್ತೀನಿ, ಮನೇಲಿ ಚುರುಮುರಿ ಮಾಡಿದಾಗೆಲ್ಲ. ಅದಕ್ಕೆ ಸ್ವಲ್ಪ ಮಾಡಿ ಇಟ್ಕೊಬಿಡ್ತೀನಿ. ನೋಡಿ, ಸೊಪ್ಪು ಏನು ಸಖತ್ತಾಗಿದೆ ನೋಡಿ. ತೊಳೆದು ಇಟ್ಕೊಂಡಿದ್ದೀನಿ. ಅದು ಬೆಂದಿದೆ, ಕಾಳು ಸೊಪ್ಪು ಎಲ್ಲ, ಕಾಳುಗಳೆಲ್ಲ. ಈಗ ಅದಕ್ಕೆ ಸೊಪ್ಪು ಹಾಕೋತಾ ಇದ್ದೀನಿ. ನೀವು ಮನೇಲಿ ಮಾಡ್ಕೊಳ್ಳಿ. ಉಪ್ಸಾರು ಮುದ್ದೆ ಅಂತೂ ಸ್ವರ್ಗ ತಿಂತಾಯಿದ್ರೆ ಅಷ್ಟು ಚೆನ್ನಾಗಿರುತ್ತೆ. ನಮಗಂತೂ ಮಟನ್ ಸಾರು ಮಾಡಿದ ಬೆಳಿಗ್ಗೆಗಂತೂ ಉಪ್ಪು ಸಾಂಬಾರು ಬೇಕು. ಏನೋ ಒಂಥರ ಫೀಲ್ ಆಯ್ತಿರ್ತದೆ, ಊಟನೇ ಸೇರಲ್ಲ. ಆಗ ಮಟನ್ ಸಾರು ತಿಂದು ಬೆಳಗ್ಗೆಗೆ ಉಪ್ಪು ಸಾರು ಮಾಡ್ಕೊಂಡು ಮಧ್ಯಾಹ್ನಕ್ಕೆ ಒಂದು ಬಿಸಿ ಮುದ್ದೆ ಮಾಡ್ಕೊಂಡು ತಿಂದ್ಬಿಟ್ರೆ ನೆಮ್ಮದಿ ಅನಿಸುತ್ತೆ. ನೋಡಿ, ಸೊಪ್ಪು ಕಾಳು ಬೆಂದಿದೆ. ಇದನ್ನ ಉಪ್ಪು ಸಾರು ಖಾರ ರುಬ್ಬಿದ್ದು ಅಲ್ವಾ, ಅದೇ ಜಾರ್ಗೆ ಹಾಕೊಂಡು ಸ್ವಲ್ಪ ಇದನ್ನೂ ರುಬ್ಕೋಬೇಕು. ನಾನು ಸಾಂಬಾರಿಗೆ ಹೇಳ್ತಿರೋದು. ಸೊಪ್ಪು ಕಾಳನ್ನ ಸೋಸಿ ಇಟ್ಕೊಬಿಡಿ. ಸೊಪ್ಪು ಕಾಳು ಬೇರೆ, ನೀರೇ ಬೇರೆ ಮಾಡಿ ಇಟ್ಕೊಳ್ಳಿ. ನೋಡಿ, ಸ್ವಲ್ಪ ಸೊಪ್ಪು ಕಾಳು, ಒಂದು ಟೊಮೊಟೊ ಬೇಯಕ್ಕೆ ಹಾಕಿದ್ನ ಅದನ್ನ ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ. ಸ್ವಲ್ಪ ರುಬ್ಕೊಳ್ಳಿ ಅದನ್ನ. ಸಾಂಬಾರು ಸ್ವಲ್ಪ ಮುದ್ದೆಗೆ ಅಂಟೋ ಥರ ಇರುತ್ತೆ, ಇಲ್ಲಾಂದರೆ ನೀರು ಥರ ಇರುತ್ತೆ ಅಂತ ಅಷ್ಟೇ. ಇದು ಕಾಳು ಒಗ್ಗರಣೆಗೆ ಮತ್ತು ಇದು ಸಾಂಬಾರು ಒಗ್ಗರಣೆಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಈರುಳ್ಳಿ ಎಲ್ಲ. ಈಗ ಸಾಂಬಾರು ಮಾಡೋಕ್ಕೆ ಒಗ್ಗರಣೆಗೆ ಇಟ್ಟಿದ್ದೀನಿ. ನೋಡಿ, ಸ್ವಲ್ಪ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಹಾಕೊಳ್ಳೋಣ. ಸ್ವಲ್ಪ ಸಾಸಿವೆ, ಇವಾಗ ಸ್ವಲ್ಪ ಜಜ್ಜಿರೋ ಬೆಳ್ಳುಳ್ಳಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಈ ವಿಡಿಯೋನ ನೀವು ನೋಡ್ತಾ ಇದ್ದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ತಿಳಿಸಿ ಈ ಚಾನಲ್ನ ನೋಡೋಕ್ಕೆ. ನಿಮಗೆ ನಾನು ಮಾಡಿ ತೋರಿಸೋ ಅಡುಗೆಗಳು ಇಷ್ಟ ಆದರೆ ದಯವಿಟ್ಟು ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇವಾಗ ಬೆಳ್ಳುಳ್ಳಿ ಹಾಕ್ಕೋತಾ ಇದ್ದೀನಿ. ಒಣಮೆಣ್ಸಿನ್ಕಾಯಿ ಸ್ವಲ್ಪ ಫ್ರೈ ಆಗಲಿ ಇದು. ಯಾಕೆಂದರೆ ಬೆಳ್ಳುಳ್ಳಿ ಸ್ವಲ್ಪ ಎಣ್ಣೆಯಲ್ಲಿ ಬಾಡಬೇಕು. ನೋಡಿ, ಫ್ರೈ ಆಯಿತು. ಇವಾಗ ನಾವು ಖಾರ ರುಬ್ಬಿದ್ವಲ್ಲ ನೋಡಿ, ಟೊಮೊಟೊ, ಕಾಳು ಮತ್ತು ಸೊಪ್ಪು, ಅದನ್ನ ಹಾಕ್ಕೊಳ್ಳೋಣ. ಅದನ್ನ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡಿದ್ರೆ ಹಸಿ ವಾಸನೆ ಹೋಗುತ್ತೆ. ಆಮೇಲೆ ಸಾಂಬಾರು ಟೇಸ್ಟ್ ಚೆನ್ನಾಗಿರುತ್ತೆ. ಸಾಂಬಾರು ಘಮ ಘಮ ಅಂತಿರುತ್ತೆ. ಇದನ್ನ ಎಣ್ಣೆಲಿ ಖಾರನ ಫ್ರೈ ಮಾಡಿದ್ರೆ
ಮಾಮೂಲಿ ಕೆಲವೊಬ್ಬರು ಮಾಮೂಲಿ ಕಾಳು ಬೇಯಿಸಿರೋ ನೀರು ಅದಕ್ಕೆ ಮಿಕ್ಸ್ ಮಾಡಿ ಒಂದೇ ಸಲ ಕುದಿಗೆ ಇಟ್ಬಿಡ್ತಾರೆ. ಕೆಲವು ಕಡೆ ಹಾಗೆ ಮಾಡ್ತಾರೆ. ನಮ್ಗೆ ಆ ಥರ ಇಷ್ಟ ಇಲ್ಲ. ನಾನು ಈ ಥರ ಮಾಡ್ತೀನಿ. ನಾನು ಯಾವ ಥರ ಮಾಡ್ತೀನೋ ಅದೇ ಥರ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನೀವು ಮನೇಲಿ ಟ್ರೈ ಮಾಡಿ. ಉಪ್ಸಾರು ಮುದ್ದೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಜಾರ್ ನೀರೆಲ್ಲ ಹಾಕ್ಕೊಂಡಿದ್ದೆ. ಜಾರೆಲ್ಲ ಅಲ್ಲಾಡಿಸಿ ಅದರಲ್ಲಿ ಖಾರ ಆಡಿಸಿರೋ ನೀರೆಲ್ಲ ಇದಕ್ಕೆ ಹಾಕ್ಕೊಳ್ಳಿ. ಈಗ ಸೊಪ್ಪು ಕಾಳನ್ನ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ನೋಡಿ. ನೀರನ್ನ ಸೋಸಿಟ್ಟಿದ್ದೀನಿ. ಆ ನೀರನ್ನ ಇದಕ್ಕೆ ಸಾಂಬಾರ್ಗೆ ಹಾಕಿದ್ದೀನಿ. ಇದನ್ನ ಸಾಂಬಾರಿಗೆ ಅಷ್ಟೇ ಸಾಕು. ಇದು ತುಂಬ ತೆಳುವಾಗ್ಬಿಡುತ್ತೆ ಎಕ್ಸ್ಟ್ರಾ ನೀರು ಹಾಕಿದ್ರೆ. ಎಕ್ಸ್ಟ್ರಾ ನೀರನ್ನ ಹಾಕಬೇಡಿ. ಕಾಳು ಬೇಯಿಸಿರೋ ನೀರೇ ಸಾಕು. ಈಗ ಸೊಪ್ಪು ಕಾಳು ಒಗ್ಗರಣೆ ಮಾಡ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಹಾಕ್ಕೋತೀನಿ. ಕೆಲವೊಬ್ಬರು ಸೊಪ್ಪು ಕಾಳು ಒಗ್ಗರಣೆ ಮಾಡ್ತಾರೆ. ಇನ್ನು ಕೆಲವರು ಸೊಪ್ಪು ಕಾಳು ಬೇಯಿಸಿರೋದಿದೆಯಲ್ಲ ಅದಕ್ಕೇ ನಾನು ತೋರಿಸಿದ್ನಲ್ಲ ಖಾರ ಮತ್ತು ಇದನ್ನ ಆಡಿಸಿ ಕೂದ್ಬಿಟ್ಟು ಮೇಲೆ ಒಗ್ಗರಣೆ ಮಾಡ್ತಾರೆ. ಆ ಥರನೂ ಸಾಂಬಾರು ಚೆನ್ನಾಗಿರುತ್ತೆ. ಆ ಥರನೂ ಬೇಕಾದ್ರೆ ಟ್ರೈ ಮಾಡ್ಕೊಳ್ಳಿ. ಎಣ್ಣೆಗೆ ಸ್ವಲ್ಪ ಸಾಸಿವೆ ಹಾಕಿದ್ದೀನಿ. ಇವಾಗ ಸ್ವಲ್ಪ ಜಜ್ಜಿರೋ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಕರಿಬೇವು, ಈರುಳ್ಳಿ. ಸೊಪ್ಪು ಕಾಳು ಒಗ್ಗರಣೆಗೆ ಈರುಳ್ಳಿ ಹಾಕಲೇಬೇಕು. ಸಾಂಬಾರಿಗೆ ದಯವಿಟ್ಟು ಈರುಳ್ಳಿ ಹಾಕ್ಬೇಡಿ. ಉಪ್ಪು ಸಾಂಬಾರಿಗೆ ಇದು ಸೊಪ್ಪು ಕಾಳು ಒಗ್ಗರಣೆ ಮಾಡೋದಕ್ಕೆ ಈರುಳ್ಳಿ ಹಾಕ್ತಾ ಇರೋದು ನಾನು. ನೋಡಿ, ಫ್ರೈ ಮಾಡ್ಕೊತಾ ಇದ್ದೀನಿ. ನಾನು ಸೊಪ್ಪು ಕಾಳಿಗೆ ಉಪ್ಪು ಹಾಕಿದ್ದೆ, ನಿಮ್ಗೆ ತೋರಿಸಿದ್ದೆ. ನಾನು ಉಪ್ಪು ಹಾಕಿದ್ದೀನಿ. ನಿಮ್ಮ ಸೊಪ್ಪು ಕಾಳಿಗೆ ಉಪ್ಪು ಹಾಕಿದ್ಮೇಲೆ ಕಾಳು ಒಗ್ಗರಣೆಗೆ ಉಪ್ಪು ಹಾಕೋ ಅವಶ್ಯಕತೆ ಇರಲ್ಲ. ನಾನು ಕರೆಕ್ಟಾಗಿ ಹಾಕಿದ್ದೆ ಸಾಂಬಾರು ಇದಕ್ಕೆ ಎರಡಕ್ಕೂ. ನಾನು ಅದಕ್ಕೆ ಸಾಂಬಾರಿಗೂ ಉಪ್ಪು ಹಾಕ್ತಾಯಿಲ್ಲ, ಸೊಪ್ಪು ಕಾಳಿಗೂ ಉಪ್ಪು ಹಾಕ್ತಾಯಿಲ್ಲ. ನೀವೇನಾರು ಉಪ್ಪನ್ನ ಕಡಿಮೆ ಹಾಕಿದರೆ ಸೊಪ್ಪು ಕಾಳಕ್ಕೆ ಸ್ವಲ್ಪ ಉಪ್ಪಿನ ಪುಡಿ ಹಾಕ್ಕೊಳ್ಳಿ. ಹರಳಾಕಕ್ಕೆ ಹೋಗ್ಬೇಡಿ. ಉಪ್ಪಿನ ಪುಡಿ ಹಾಕ್ಕೊಳ್ಳಿ. ಸಾಂಬಾರಿಗೆ ಹರಳು ಹಾಕ್ಕೊಳ್ಳಿ. ನೋಡಿ, ಕಾಳನ್ನ ಸೋಸಿಟ್ಟಿದ್ನೆಲ್ಲ ಅದು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊಪ್ಪು ಕಾಳು ರೆಡಿ ಆಯ್ತು. ಇವಾಗ ಸಾಂಬಾರು ಕೂಡ ಕುದಿ ಬಂತು. ಸೊಪ್ಪು ಕಾಳು ರೆಡಿ ಆಯ್ತು. ಇವಾಗ ಮುದ್ದೆ ಬೇಕಲ್ವ, ಮುದ್ದೆ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಮುದ್ದೆ ಮಾಡಿದ್ದೀನಿ. ಮುದ್ದೆನ ನಾವು ಇವತ್ತು 3 ಜನ ಇದ್ದೀವಿ. ಇನ್ನೊಬ್ರು ಇದ್ದಾರೆ ಇವತ್ತು. ಅದಕ್ಕೋಸ್ಕರ 3 ಮುದ್ದೆ ಮಾಡಿದ್ದೀನಿ. ಸೊಪ್ಪು ಕಾಳು ಬೌಲ್ಗೆ ಹಾಕಿಟ್ಟಿದ್ದೀನಿ. ಮುದ್ದೆ ಬೆಂದಿದೆಯೋ ಇಲ್ವ ಅಂದರೆ ಮುದ್ದೆ ತೆಗೆದಾಗ ಕೈಗೆ ಅಂಟಬಾರ್ದು. ಅದು ಮುದ್ದೆ ಪರ್ಫೆಕ್ಟಾಗಿದೆ ಅಂತ, ಮುದ್ದೆ ಚೆನ್ನಾಗಿ ಬೆಂದಿದೆ ಅಂತ. ಆ ಥರ ಮಾಡ್ಕೊ ಊಟ ಮಾಡಿ. ಅರ್ಧ ಬೇಯಿಸೋದು ಅರ್ಧ ಇದು ಮಾಡೋದು ಆ ಥರ ಮಾಡಬೇಡಿ. ನನ್ನ ಚಾನಲು ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಊಟ ಹೇಗಿತ್ತು ಅಂತ ಮಾಡ್ಕೊಂಡು ಊಟ ಆದಮೇಲೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೀವು ಮಾಡ್ಕೊಂಡು ಊಟ ಮಾಡಿ. ಥ್ಯಾಂಕ್ ಯು. ನನ್ನ ವೀಡಿಯೋನ ಇಷ್ಟು ತಾಳ್ಮೆಯಿಂದ ಫುಲ್ ವೀಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು. ದಯವಿಟ್ಟು ವೀಡಿಯೋಗಳನ್ನ ಕೊನೆ ತನಕ ನೋಡಿ. ಥ್ಯಾಂಕ್ ಯು ಸೋ ಮಚ್. ನಾನು ಈಗ ಇಷ್ಟು ವೀಡಿಯೋ ಮಾಡ್ತಿದ್ದೀನಿ. ಏನಾದರೂ ತಪ್ಪಿದರೆ ದಯವಿಟ್ಟು ತಿಳಿಸಿ. ಏನಾದರೂ ತಿದ್ಕೊಳ್ಳೋದಿದ್ರೆ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್.